ಸೆಪ್ಟೆಂಬರ್ 2ನೇ ತಾರೀಕು ಡಿ ಬಾಸ್ ದರ್ಶನ್ ಅವರು ನಿಜವಾಗ್ಲೂ ರಿಲೀಸ್ ಆಗ್ತಾ ಇದ್ದಾರಾ? ಸೊ ಈ ರೀತಿ ವದಂತಿಗಳು ತುಂಬಾನೇ ಬರ್ತಾ ಇದೆ. ಯಾರು ಕೂಡ ಅದಕ್ಕೆ ಕಿವಿ ಕೊಡ್ಬೇಡಿ. ಯಾಕೆಂದ್ರೆ ತಮಗೆ ಗೊತ್ತಿರುವ ಹಾಗೆ ಸದ್ಯಕ್ಕೆ ಜಾಮೀನಂತೂ ಸಿಗೋದಿಲ್ಲ. ಜಾಮೀನಂತೂ ತಿರಸ್ಕರಿಸಿದ್ದಾರೆ. ಜೊತೆಗೆ ಮಾಫಿ ಸಾಕ್ಷಿ ಬೇರೆ ಇದೆ. ಪ್ರದೋಷ್ ಅಂತ ಏನೋ ವ್ಯಕ್ತಿ ಇದ್ದಾರೆ, ಆರೋಪಿ ಇದ್ದಾರೆ. ಸೊ ಅವರು ಮಾಫಿ ಸಾಕ್ಷಿ ಅಂದ್ರೆ ಅವರು ತಮ್ಮ ಒಂದು ಏನು ಏನಾಗಿದೆ ಅಲ್ಲಿ ಘಟನೆ ಅದನ್ನೆಲ್ಲ ಒಪ್ಕೊಳ್ಳೋಕೆ ತಯಾರಾಗ್ಬಿಟ್ಟಿದ್ರೆ ಮಾಫಿ ಸಾಕ್ಷಿ ಕೂಡ ಆಗೋಗಿದೆ. ಸೊ ಈ ಒಂದು ಟೈಮ್ ನಲ್ಲಿ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಆದ್ರೆ ವದಂತಿಗಳು ಈ ತರ ಕೇಳಿ ಬರ್ತಾ ಇದೆ. ಫ್ಯಾನ್ಸ್ ಗಳು ಈ ರೀತಿ ಏನಂತಿದ್ದಾರೆ ಅಂದ್ರೆ ದರ್ಶನ್ ಅವರು ರಿಲೀಸ್ ಆಗ್ತಿದ್ದಾರೆ 2ನೇ ತಾರೀಕು ಸೆಪ್ಟೆಂಬರ್ 2ಕ್ಕೆ ಅಂತೆಲ್ಲ ಫ್ಯಾನ್ಸ್ ಗಳು ಈ ರೀತಿ ಎಲ್ಲ ಸ್ಟೇಟಸ್ ಹಾಕೊಳ್ಳೋದು ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಬಟ್ ಆ ರೀತಿ ಏನು ಕೂಡ ಇಲ್ವಂತೆ. ಅವರು ಈಗೇನು ರಿಲೀಸ್ ಕೂಡ ಆಗ್ತಿಲ್ವಂತೆ, ಆ ರೀತಿ ಏನು ಸುದ್ದಿಗಳು ಕೂಡ ಇಲ್ವಂತೆ. ಅದೆಲ್ಲವೂ ಕೂಡ ಬರೀ ವದಂತಿಗಳಂತೆ. ಸೊ ಅದಕ್ಕೆ ಈಗ ಎಲ್ಲಾ ಕಡೆ ಒಂದು ವಿಚಾರ ತುಂಬಾನೇ ಟ್ರೆಂಡ್ ಆಗ್ತಿದೆ, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತುಂಬಾ ಜನ ಹಾಗೆ ಅನ್ಕೊಂಡ್ಬಿಟ್ಟಿದ್ರು 2ನೇ ತಾರೀಕು ರಿಲೀಸ್ ಆಗ್ಬಿಡ್ತಾರೇನೋ ಅಂತ. ಬಟ್ ಆ ರೀತಿ ಏನು ಕೂಡ ಆಗ್ತಾರೋ ಇಲ್ಲ. ಸದ್ಯಕ್ಕಂತೂ ಜಾಮೀನು ಸಿಗುವಂತ ಸಾಧ್ಯತೆ ಇಲ್ವೇ ಇಲ್ವಂತೆ. ಏನಿದ್ರು 2026ರಲ್ಲಿ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೆ ತುಂಬಾನೇ ಅಂದ್ರೆ ತುಂಬಾನೇ ಏನು ಅವರ ಲಾಯರ್ಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ವಾದ ಪ್ರತಿವಾದ ಅದೆಲ್ಲವೂ ಕೂಡ ಆಗೋದು ನೋಡಿದ್ರೆ ಈ ವರ್ಷದ ಕೊನೆಯಲ್ಲಿ ಏನಾದ್ರೂ ನಡಿಬಹುದೇನೋ ಚೇಂಜಸ್. ಅದ್ಬಿಟ್ರೆ ಈಗ 1-2 ತಿಂಗಳಲ್ಲಿ ಯಾವುದೇ ರೀತಿ ಬೇಲ್ ಸಿಗುವಂತ ಸಾಧ್ಯತೆ ಇಲ್ಲ ಅಂತ ಕೂಡ ವಿಚಾರ ಗೊತ್ತಾಗ್ತಾ ಇದೆ. 2ನೇ ತಾರೀಕು ಏನು ಬರೋದಿಲ್ಲ, ಅದು ಕೇವಲ ವದಂತಿಗಳಷ್ಟೇನೆ. ಫ್ಯಾನ್ಸ್ ಗಳು ಈ ರೀತಿಯಲ್ಲಿ ಹಬ್ಬಿಸ್ತಾ ಇದ್ದಾರೆ ಅಂತ ಕೂಡ ಒಂದು ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ಬಟ್ ಫ್ಯಾನ್ಸ್ ಗಳಿಗೆ ಆಸೆ ಇದೆ. ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ರೀತಿಯ ಒಂದು ಭರವಸೆಯಲ್ಲಿ ಬರ್ತಾರೆ ಅಂತ ಪ್ರತಿ ದಿವಸ ಕೂಡ ಕಾಯ್ತಾ ಇರ್ತಾರೆ. ತುಂಬಾ ಜನ ಫ್ಯಾನ್ಸ್ ಗಳು ದರ್ಶನ್ ಅವರ ಮನೆಯ ಮುಂದೆ ಕೂಡ ಹೋಗಿ ಅಲ್ಲೇನೋ ಮುಂದೆ ದೇವರು ಇದೆಯಲ್ಲ, ಸೊ ಕೈ ಮುಗಿದು ಹೂವಿನ ಹಾಕುವಂತದ್ದೆಲ್ಲವೂ ಕೂಡ ಮಾಡ್ತಾರೆ. ದರ್ಶನ್ ಅವರು ಇದ್ದಿದ್ರೆ ಮನೆ ಮುಂದೆ ತುಂಬಾ ಜನ ಸೇರ್ಬಿಡೋರು. ಬಟ್ ಈಗ ದರ್ಶನ್ ಅವರು ಇಲ್ವಲ್ಲ, ಆಗಾಗ 1-2 ಜನ ಅಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡ್ತಿರ್ತಾರೆ. ಖಾಲಿ ಆಗಿದೆ ಕಂಪ್ಲೀಟ್ ಏರಿಯಾ. RR ನಗರ ದರ್ಶನ್ ಅವರ ಏರಿಯಾ ಏನಿದೆ ಫುಲ್ ನೆಮ್ಮದಿಯಾಗಿ ಇದಾರಂತೆ ಜನಗಳು.